ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೂಡ್ಲಿಗಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಜೆಸ್ಕಾಂ ಅಧಿಕಾರಿಗಳಿಗೆ ರೈತರಿಗೆ ಹಗಲು ವಿದ್ಯುತ್ ಸರಬರಾಜು ಮಾಡಿಕೊಡುವ ಬಗ್ಗೆ ಮನವಿ. ಕೂಡ್ಲಿಗಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ಪಂಪ್ಸೆಟ್ಗಳಿಗೆ ಹಗಲು ಸಮಯದಲ್ಲಿ ವಿದ್ಯುತ್ ಸರಬರಾಜು ನೀಡಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ 4 ವಿಭಾಗಗಳು ಅಂದ್ರೆ HB ಹಳ್ಳಿ ವಿಭಾಗ ಹಾಗೂ ಬಡೆ ಲಡಕು ಹಾಗೂ ಬಡವಿಕಲ್ ಗುಡೇಕೋಟೆ ವಿಭಾಗ. ಈ ವಿಭಾಗದ ಗ್ರಾಮದ ಕೃಷಿ ಕಾರ್ಮಿಕರು ನಮ್ಮ ಜಮೀನುಗಳಿಗೆ ಹಗಲು ಸಮಯದಲ್ಲಿ ವಿದ್ಯುತ್ ಸರಬರಾಜು ನೀಡಬೇಕು ಅಂತ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಆಗ್ರಹ ಮಾಡಿದ್ದಾರೆ. ನಮ್ಮ ಕೂಡ್ಲಿಗಿ ತಾಲೂಕಿನ ಅತಿ ಹೆಚ್ಚು ಕೃಷಿಕರು ಜಮೀನನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಜಮೀನುಗಳು ಪಂಪ್ಸೆಟ್ ಸೌಲಭ್ಯ ಹೊಂದಿದ್ದು ಇದಕ್ಕೆ ವಿದ್ಯುತ್ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಇತ್ತೀಚೆಗೆ ವಿದ್ಯುತ್ ಸರಬರಾಜು ವ್ಯತ್ಯಯ ಆಗ್ತಾ ಇರೋದ್ರಿಂದ ರಾತ್ರಿ ವೇಳೆ ಜಮೀನುಗಳಿಗೆ ನೀರು ಹಾಯಿಸಲು ಪಂಪ್ಸೆಟ್ಗೆ ವಿದ್ಯುತ್ ಇಲ್ಲದ ಪರಿಣಾಮ ತುಂಬಾ ತೊಂದರೆ ಆಗ್ತಾ ಇದೆ. ರಾತ್ರಿ ವೇಳೆ ಕತ್ತಲಲ್ಲಿ ಹಾವು, ಚೇಳು, ಕರಡಿ ದಾಳಿ ಇನ್ನಿತರೆ ವಿಷಕಾರಿ ಜಂತುಗಳಿಂದ ದುಷ್ಪರಿಣಾಮ ಉಂಟಾಗುವ ಸಂಭವ ಇರುತ್ತೆ. ರೈತರಿಗೆ ರಾತ್ರಿಯ ಸಮಯದಲ್ಲಿ ಇರುವ ವಿದ್ಯುತ್ ಅನ್ನ ಈಗ ಬದಲಾವಣೆ ಮಾಡಿಕೊಂಡು ಈ ಹಿಂದೆ ನಮ್ಮ ಜಮೀನುಗಳಿಗೆ ರಾತ್ರಿ ಸಮಯದಲ್ಲಿ ನೀಡುವ ವಿದ್ಯುತ್ ಅನ್ನ ಈಗ ಬದಲಾವಣೆ ಮಾಡಿ ಈಗ ನಮ್ಮ ಜಮೀನುಗಳಿಗೆ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆಯ ತನಕ, ಬೆಳಿಗ್ಗೆ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆಯ ತನಕ ವಿದ್ಯುತ್ ಸರಬರಾಜು ಮಾಡಿಕೊಡಬೇಕು. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ರೈತರು ತಮ್ಮ ಜೆಸ್ಕಾಂ ಕಚೇರಿ ಮುಂದೆ ಧರಣಿ ಕುಳಿತುಕೊಳ್ಳಬೇಕಾಗತ್ತೆ ಅಂತ ತಿಳಿಸಿದ್ದಾರೆ. F3, F4, F6, F7, F7 ಏನು ಟೈಮಿಂಗ್ಸು? ಮಧ್ಯಾಹ್ನ ಸರ್ 12 to 7. ನೆಕ್ಸ್ಟ್ F9 ಸರ್ ಅಷ್ಟೇ. F9 ಓಕೆ. ನಮಗೆ ಕನ್ಸ್ಟೆಂಟ್ಸ್ ಏನಂದರೆ ನಮಗೆ ಮಾರ್ನಿಂಗ್ 9ರಿಂದ 4 ಕೊಡೋಕ್ಕೇನು ಬಡ್ಲಾಡೋ ಟೈಪು ಅಡ್ಡಿ ಇಲ್ಲ. ನಮಗೂ ನಮ್ಮ ಲೈನ್ ಮ್ಯಾನ್ಸಿಗೂ ಆರಾಮು, ನಮಗೂ ಆರಾಮು. ಪ್ರಾಬ್ಲಮ್ ಏನಂದರೆ ಏನು KPTCL ಅವ್ರ ಸ್ಟೇಷನ್ ಐತಲ್ಲ, ವಿಡಿಯೋ ಮಾಡ್ತೀವಿ. ಇದ್ರ ಬಗ್ಗೆ ನೀವು ಒಂದು 4 ಮಾತಾಡ್ಬೇಕಂತ ಹೇಳಿಕೊಳ್ಳೋದು ಈಗ ಹೇಳಿ. ಇಲ್ಲ, ಈಗ ರೈತರು ಏನು ಇವತ್ತಿನ ದಿನ ಮನವಿ ಕೊಟ್ಟಿದ್ದಾರೆ. ನಾವು ಈಗ ಬೆಳಗ್ಗೆ 5ರಿಂದ 12ರವರೆಗೆ ಕೊಡ್ತಾ ಇದ್ದೀವಿ, ಮತ್ತು 12ರಿಂದ 7ರವರೆಗೆ ಕೊಡ್ತಾ ಇದ್ದೀವಿ. ನಮಗೆ ಬೆಳಗ್ಗೆ ತಾವು ಕೇಳಿದಂಗೆ ಅಗಲೊತ್ತಲ್ಲಿ ವಿದ್ಯುತ್ ಪೂರೈಕೆ ಮಾಡಬೇಕಂದ್ರೆ ನಮ್ಮದು ಜೆಸ್ಕಾಂ, ನಮ್ಮದೇ ಇನ್ನೊಂದು ಸಿಸ್ಟರ್ ಅಂಗಸಂಸ್ಥೆ ಇದೆಯಲ್ಲ, ಅವರು KPTCL ಅವರು ನಮಗೆ ಪವರ್ನ ಕೊಟ್ಟಿದ್ದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಲ್ಲ ನಿಮಗೆಲ್ಲ. ಅಲ್ಲಿ ಏನಾಗಿದೆ, ಟ್ರಾನ್ಸ್ಫಾರ್ಮರ್ಸ್ ಏನು ದೊಡ್ಡ ದೊಡ್ಡ ಪವರ್ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡಿದಾರಲ್ಲ, ಅವು ಅಟ್ ಎ ಟೈಮ್ ಎಲ್ಲ ಇವಾಗೇನು ನಾವು ಡಿಸ್ಕಸ್ ಮಾಡಿದ್ವಲ್ಲ F3, F6, F7 ಅಂತ, ಅಷ್ಟು ಫೀಡರ್ನ ರೈತರಿಗೆ ಎಲ್ಲ ಭಾಗದ ರೈತರಿಗೆ ಒಂದೇ ಸಲ ಕೊಟ್ಟರೆ ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆಗ್ತದೆ. ಆ ಟ್ರಾನ್ಸ್ಫಾರ್ಮರ್ ಓವರ್ಲೋಡ್ ಆದಾಗ ಯಾರಿಗೂ ಸಿಗಲ್ಲ, ಟ್ರಿಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಬ್ಯಾಚಸ್ ಮಾಡ್ಕೊಂಡಿವಿ. 5ಕ್ಕೆ ಸ್ಟಾರ್ಟ್ ಆಗಿದ್ದು 12ಕ್ಕೆ ಮುಗಿತಂದರೆ ಇನ್ನೊಂದು ಪಾಳಿ 12ಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅವ್ರದ್ದು 5ಕ್ಕೆ ಸ್ಟಾರ್ಟ್ 6ಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ರಿಗೆ 1ಕ್ಕೆ ಮುಗಿದ ಅನ್ಕೊಂಡು ಬೆಳಗ್ಗೆ 1 ಕೊಟ್ಟಾರ್ದು, ಇನ್ನೊಬ್ಬರು 1ದ್ದು ನೈಟ್ 8ಕ್ಕೆ ಮುಗಿದ್ಬಿಡ್ತೈತೆ, 2 ತಾಸು ಡಿಲೇ ಆಗ್ತದೆ. ಅವಾಗ ಅದನ್ನ ಇಲ್ಲಿ 11ಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಬೆಳಿಗ್ಗೆ. ಓವರ್ ಲ್ಯಾಪ್ ಅಂತಂದರೆ ಟ್ರಾನ್ಸ್ಫಾರ್ಮರ್ ತಳ್ಕೊಳಲ್ಲ. ಈ ಟ್ರಾನ್ಸ್ಫಾರ್ಮರ್ ಅಪ್ಗ್ರೇಡೇಷನ್ TCCMಗೆ ಆಲ್ರೆಡಿ ಕಳಿಸಿದ್ದಾರೆ KPTCL ಅವರು. ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಆ TCCM ಅಪ್ಗ್ರೇಡ್ ಆಗ್ತಂದ್ರೆ ಇವಾಗ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಕಮ್ಮಿ ಕೆಪಾಸಿಟಿ ತೆಗೆದು ದೊಡ್ಡ ಕೆಪಾಸಿಟಿ ಹಾಕಿದ್ರೆ ನಾವೆಲ್ಲರಿಗೂ 1.4 ಕೊಟ್ಬಿಡ್ತೀವಿ. ಸೊ ಅದು ಅದರಿಂದ ನಮಗೂ ಅನುಕೂಲ ಐತೆ ಅದರಿಂದ. ಯಾಕಂದ್ರೆ ಅಗಲತ್ನಾಗ ಸೂರ್ಯನ ಬೆಳಕಿಂದ ಸೋಲಾರ್ ಜನರೇಷನ್ ಆದಾಗ ನಮಗೆ ಕಮ್ಮಿ ಆಗ್ತದೆ ಖರ್ಚು. ಬೆಳಿಗ್ಗೆ 5 ಗಂಟೆಗೆ ಅಂದ್ರೆ ನಾವು ಹೊರಗಡೆ 8 ರೂಪಾಯಿಗೆ 10 ರೂಪಾಯಿ ಖರೀದಿ ಮಾಡಿ ಕೊಡಬೇಕು. ನೀವು ಕೇಳೋ ಬೇಡಿಕೆಯಿಂದ ಜೆಸ್ಕಾಂಗೂ ಅನುಕೂಲ ಇದೆ. ಪ್ರಾಬ್ಲಮ್ ಏನಂದ್ರೆ ನಮಗೆ ಸ್ಟೇಷನ್ ಇರ್ತಕ್ಕಂಥ KPTCL ಟ್ರಾನ್ಸ್ಫಾರ್ಮರ್ ಇಷ್ಟು ಫೀಡರ್ಗಳಿಗೆ ಪೂರೈಕೆ ಮಾಡ್ತಕ್ಕಂಥ ಕೆಪಾಸಿಟಿ ಹೋಗಿಲ್ಲ. ಬಡ್ಲಡ್ಕಲ್ ಇದೆ, ಯಾಕಂದ್ರೆ ಹೊಸ ಸ್ಟೇಷನ್ ಆಗಿರೋದ್ರಿಂದ ನಾವು ಅಲ್ಲಿ 9ರಿಂದ 4 ಕೊಡ್ತೀವಿ. ಬಣಿಕಲ್ಲು ಹೊಸ ಸ್ಟೇಷನ್ ಅಲ್ಲಿ ಕೊಡ್ತೀವಿ. ಬಣಿಕಲ್ಲು ಕೂಡ ಅದೇ ಪ್ರಾಬ್ಲಮ್ ಅಂತ ಇಲ್ಲ, ಅಲ್ಲಿ 9ರಿಂದ 4 ಪ್ರಾಬ್ಲಮ್ ಇಲ್ಲ. ಈ ಕಡೆ ಆಮೇಲೆ ಗುಡೇಕೋಟೆ ಇನ್ನು ಒಂದು 20 ದಿನದಲ್ಲಿ, ಇಲ್ಲ ಗಜಾಪುರ ನನಗೆ ಬರಲ್ಲ, ಗುಡೇಕೋಟೆ ಅದು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಅಪ್ಗ್ರೇಡೇಷನ್ಗೆ ಹೋಗುತ್ತೆ. ಸೀಜಹಳ್ಳಿ ವೆರಿ ಶಾರ್ಟ್ಲಿ ಅಲ್ಲಿ 2.20 MVA ಆಗ್ತದೆ. ಅವಾಗಿದೆ ಅಂದರೆ ಆ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದೋಗುತ್ತೆ. ಹೊಸಳ್ಳಿದು ತಮ್ರಳ್ಳಿ. ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.